ನಮಸ್ತೆ, ಜೈ ಭೈರವಿ ದೇವಿ, ಗುರುಭ್ಯೋ ನಮಃ ಶ್ರೀ ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಭಾವನೆಗಳು, ಹಿಡನ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್. ಓಕೆ, ನಿಮ್ಮ ವ್ಯಕ್ತಿ, ನೀವು ಯಾರನ್ನ ಸೆಲೆಕ್ಟ್ ಮಾಡ್ಕೊತಿರಲ್ಲ ಆ ವ್ಯಕ್ತಿ ನಿಮ್ಮಿಂದ ಅವ್ರ ಭಾವನೆಗಳನ್ನು ಏನಾದರೂ ಮುಚ್ಚಿಟ್ಟಾರ, ಬಚ್ಚಿಟ್ರ, ಹೇಳ್ಕೊಳಕ್ಕಾಗ್ಲಾರ್ದ ಮನಸ್ಸೊಳಗೆ ಇಟ್ಕೊಂಡಾರ ಅದರ ಅರ್ಥ. ಓಕೆ, ನಿಮಗೆ ಒಂದೊಂದ್ಸಲ ಡೌಟ್ ಬರ್ಬೋದು, ಅವ್ರ ಮನಸ್ಸಾಗ ಏನೋ ಇರ್ಬೋದು, ಬಟ್ ಅವ್ರು ಹಿಂಗೆ ನಮಗೆ ತೋರಿಸ್ತದಾರ ಅಂತಂದು. ಅಂತ ಯಾರು ನಿಮ್ಗೆ ಹಂಗೆ ಡೌಟ್ ಐತಲ್ಲ, ಅವ್ರದ್ದು ಭಾವನೆಗಳೇನಾದ್ರೂ ನನಗೆ ಬಚ್ಚಿಟ್ಕೊಂಡಾರನ, ಹೇಳಿಲ್ಲನೋ, ಎಕ್ಸ್ಪ್ರೆಸ್ ಮಾಡಿಲ್ಲ ಅಂತಿರಲ್ಲ, ಅಂಥ ವ್ಯಕ್ತಿನ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ, ಸೊ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋಸ್ ವಿತ್ ನಿಖಿತಾ. ನೀವು ನಿಖಿತಾ ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ ಟ್ಯಾರೋ ರೀಡಿಂಗ್ ಕನ್ನಡ, ನಿಖಿತಾ ಟ್ಯಾರೋ ASMR, ನಿಖಿತಾ ಟ್ಯಾರೋ ಅಥವಾ ಟ್ಯಾರೋ ನಿಖಿತಾ ಏನಾರ ಹುಡುಕ್ತಿರ್ತೀರಿ. ಆಮೇಲೆ ರಿಲೇಷನ್ಶಿಪ್ ಟ್ಯಾರೋ, ಲೋ ಕಾಂಟ್ಯಾಕ್ಟು, ಥರ್ಡ್ ಪಾರ್ಟಿ ಸಿಚುವೇಶನ್. ಓಕೆ, ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಾರೆ, ಅವ್ರ ಫೀಲಿಂಗ್ಸ್ ಏನದಾವು ಎಲ್ಲ ಹುಡುಕ್ತಿದ್ರಿ ಅಂದ್ರೆ ಸೊ ಯು ಆರ್ ಇನ್ ದ ರೈಟ್ ಪ್ಲೇಸ್. ನಿಮ್ಗೆ ಎಲ್ಲನೂ ಇಲ್ಲೇ ದಿನಾನೂ ಒಂದು ಡಿಫ್ರೆಂಟಾಗಿ ಒಂದು ರೀಡಿಂಗ್ಸ್ ಇಲ್ಲೇ ಸಿಗ್ತದವು, ವಿತ್ ಕ್ಲಾರಿಟಿನ ಸಿಗ್ತದವು ಅಂತ ನಾನು ಅನ್ಕೊತದನಿ. ಯಾಕಂದ್ರೆ ಎಷ್ಟು ಸಾಧ್ಯ ಅಷ್ಟು ನಿಮಗೆ ಕ್ಲಾರಿಟಿ ಕೊಡೋಕ್ಕೆ ಟ್ರೈ ಮಾಡ್ತದಾನೆ. ಇನ್ನೂ ಇಲ್ಲಿ ಕ್ಲಾರಿಟಿ ಸಿಕ್ಕಿಲ್ಲ ಅಂದರೆ ಪರ್ಸ್ನಲ್ ರೀಡಿಂಗ್ ತೊಗೊಳ್ರಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ ರೀಡಿಂಗ್ ನೋಡ್ತಿದ್ದೀರಿ 3 ಸಲ ಹೆಸರು ಹೇಳ್ಕೊಳ್ರಿ, ವಿಜುವಲೈಸ್ ಮಾಡ್ಕೊಳ್ರಿ ಅವ್ರ ಬಗ್ಗೆ. ಓಪನ್ ಮೈಂಡಿಂದ ರೀಡಿಂಗ್ಸ್ ನೋಡ್ರಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ತಲೆ ಒಳಗೆ ಏನೋ ಒಂದು ಆಲ್ರೆಡಿ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡ್ಕೊಂಡು ನೋಡಬೇಡ್ರಿ ರೀಡಿಂಗ್, ಅಂದ್ರೆ ಭಾಳ ಥಿಂಗ್ಸ್ ಮಿಸ್ ಮಾಡ್ಕೊತೀರಿ ಅಷ್ಟೆ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಭಾವನೆಗಳು, ನನ್ನ ವ್ಯೂವರ್ಸ್ ವ್ಯಕ್ತಿ ಅವರ ಬಚ್ಚಿಟ್ಟ ಭಾವನೆಗಳು ಏನದಾವು. ಸೊ ಇಂಟರ್ನ್ಯಾಷ್ನಲಿ ಆಗಿರೋಂಥ ಒಂದು ಮಲ್ಟಿನ್ಯಾಷ್ನಲ್ ಕಂಪ್ನಿ MNC ಅಂತ, ಅಂಥದ್ದು ಒಂದು ಕಂಪ್ನಿ ಒಳಗೆ ಒಂದು ಬಿಸ್ನೆಸ್ ಅಪಾರ್ಚುನಿಟಿ ಐತಿ. ಸೊ ನಾನು ಆಲ್ರೆಡಿ ಅದ್ರೊಳಗೆ ಅದೇನಿಲ್ಲ ಅನ್ನಂಗಿಲ್ಲ, ಸೊ ಮಾಡ್ತಿದ್ದೀನಿ. ಆಲ್ರೆಡಿ ಭಾಳ ಜನ ಎನ್ರೋಲ್ ಆದ್ರಿ, ಬಂದರೆ ವಿಡಿಯೋ ನೋಡಿ. ಸೊ ಇನ್ನೂ ಯಾರ್ಯಾರು ಅಪಾರ್ಚುನಿಟಿ ಬೇಕಂತೀರಿ ಪ್ಲೀಸ್ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ, ಕಾಂಟ್ಯಾಕ್ಟ್ ಮಾಡಿರಿ ನನಗೆ. ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಭಾವನೆಗಳು. ಅಬಂಡೆನ್ಸ್ ಐತಿಲ್ಲ, ಬ್ರೇಕ್ ಥ್ರೂ, ಓಕೆ, ಆರ್ಡಿನರಿನೆಸ್, ಕಾಂಪ್ರಮೈಸ್, ನ್ಯೂ ವಿಷನ್, ಇಂಟೆನ್ಸಿಟಿ, ಪ್ಲೇಫುಲ್ನೆಸ್. ಸೊ ಇಲ್ಲಿ 2 ಮೇಜರ್ ಅರ್ಕಾನ ಬಂದವು, ಮೇಜರ್ ಕಾರ್ಡ್ಸ್ ಬಂದವು. ನಿಮ್ಮ ವ್ಯಕ್ತಿ ಜೀವನದೊಳಗೆ ಏನೋ ಒಂದು ಸಂಘರ್ಷ ನಡೀತಾ ಐತಿ ಅವ್ರ ಜೀವನೊಳಗೆ. ಸಂಘರ್ಷ ಅಂದ್ರೆ ಅರ್ಥ ಆಗ್ತದೆ ಅನಿಸುತ್ತೆ. ಮಾಡು ಇಲ್ಲವೇ ಮಡಿ ಅಂತ ಒಂದು ಸಿಚುವೇಶನ್ ಅವ್ರ ಜೀವನದ ಆ ಟೈಪಿಂದ, ಮಾಡಲ್ ಮಡಿ ಅಲ್ಲ, ಅದ್ರ ಸತ್ತ ಬಿಡೋದಲ್ಲ, ಬಟ್ ಆ ಟೈಪಿಂದ ಒಂದು ಜೀವನ ಅಷ್ಟು ಕಷ್ಟಕರ ಆಗಿದೆ. ಇದನ್ನು ಹೊರಗೆ ಬರಲೇ ಅನ್ನೋದು ಒಂದು ಅವ್ರದ್ದು ಜೀವನದ ಒಂದು ಫೇಸ್ ನಡೀತಾ ಐತಿ ಅನಿಸುತ್ತೆ ನಿಮ್ಮವೇ. ಅದನ್ನು ನಿಮ್ಮ ಮುಂದವರು ಹೇಳ್ಕೊಂಡಿಲ್ಲ, ಅದನ್ನು ಬಚ್ಚಿಟ್ಟಾರ. ನೋಡಕ್ಕೆ ಭಾಳ ಕಾಮ್ ಕ್ವೈಟ್ ಹಿಂಗೆ ನ್ಯಾಚುರಲಾಗಿ ಸಮಾಧಾನ ಅದಾರ ಅಂತ ನಿಮಗೆ ಅನ್ನಿಸ್ಬಹುದು, ಬಟ್ ಮನಸ್ಸೊಳಗೆ ಅವ್ರ ಜೀವನದೊಳಗೆ ಭಾಳ ಅಂದ್ರೆ ಭಾಳ ಕಷ್ಟಗಳು ಅದಾವು, ಸಂಘರ್ಷಗಳದಾವು, ಹೊಡೆದಾಟ, ಅದು ರಿಲೇಷನ್ಶಿಪ್ ಒಳಗೆ ಇರ್ಬೋದು ಅಥವಾ ಅವ್ರ ಕರಿಯರ್ ಜೀವನದೊಳಗಿರ್ಬೋದು, ಅವ್ರದ್ದು ಫ್ಯಾಮಿಲಿ ಒಳಗಿರ್ಬೋದು, ಅವರ ಜೀವನದ ಯಾವುದೇ ಒಂದು ಘಟ್ಟ ಅಲ್ಲಿ ಅಂಥದ್ದೊಂದು ನಡೆದತಿ, ಅದನ್ನು ಎದುರಿಸ್ತದಾರ ನಿಮ್ಮ ವ್ಯಕ್ತಿ. ಅದನ್ನ ಅಲ್ಲಿಂದ ಹೆಂಗೆ ಹೊರಗೆ ಬರಲಿ, ಸೊ ಅವ್ರೂ ಟ್ರಾನ್ಸ್ಫಾರ್ಮೇಷನ್ ಆಗ್ತದಾರ. ಅವರ ಜೀವನಕ್ಕೆ ಇಂಪಾರ್ಟೆಂಟ್ ಒಂದು ಫೇಸ್ ಅಂತ ನಾನು ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನು ನಿಮ್ಮ ಮುಂದೆ ಹೇಳ್ಕೊಂಡಿಲ್ಲ ಭಾಳ ಜನರಿಗಿಲ್ಲ. ಅವರ ಜೀವನನೂ ಅಂತ
ಕಾಂಪ್ರಮೈಸ್ ಒಳಗೆ ಜೀವನ ಮಾಡ್ತಿದಾರೆ ಅನಿಸ್ತತಿ. ನಿಮ್ಮ ಜೊತೆಗೂ ಇರ್ಬೋದು, ಅವ್ರದ್ದು ಜೀವನದೊಳಗೆ ಬೇರೆ ಒಂದು ಪರಿಸ್ಥಿತಿ ಒಳಗೆ ಇರ್ಬೋದು. ಕಾಂಪ್ರಮೈಸ್ ಮಾಡಿಕೊಂಡು ಅಂದ್ರೆ ಹೊಂದಾಣಿಕೆ ಮಾಡಿಕೊಂಡು ಒಂದು ಸ್ಟೆಬಿಲಿಟಿ ಸಲುವಾಗಿ ಇರ್ಬೋದು, ಏನೋ ಒಂದು ಕಾರಣ, ಒಂದು ಫೈನಾನ್ಷಿಯಲಿ ಸೆಕ್ಯೂರಿಟಿ ಇದು ಇಲ್ಲ ಅಂದರೆ ನನಗೆ ನಡಿಬೇಕಲ್ಲ ಜೀವನ, ಇದಿರಲಿ. ಉದಾಹರಣೆಗೆ ಅಂದ್ರೆ ಒಂದು ಜಾಬ್ ಐತೆ ನಿಮಗೆ, ನಮ್ಗೆ ಅಲ್ಲಿ ಇಷ್ಟ ಇಲ್ಲ ಮಾಡೋಕ್ಕೆ, ಅಲ್ಲಿ ಕಿರಿಕಿರಿಗಳದಾವು, ಬ್ರೇಕ್ ಥ್ರೂ ಐತಲ್ಲಿ, ಅದು ಕಿರಿಕಿರಿ ಅದಾವು ಎಲ್ಲ ದಿನಾನು ಒಂಥರ ಮನಸ್ಸಲ್ಲಿ ಹೋಗೋಕೆ ಮನಸ್ಸು ಬರೋಂಗಿಲ್ಲ. ಬಟ್ ಆದರೂ ಹೋಗ್ಬೇಕು ನಾವು. ಯಾಕೆ ಹೇಳ್ರಿ? ಊಟ ಬೇಕಲ್ಲ, ದುಡಿಬೇಕು, ಅದೊಂದು ಪಗಾರ ಕೊಡ್ತೈತಿ, ಇಷ್ಟರ ಬರಲಲ್ಲ, ಅದು ಕಾಂಪ್ರಮೈಸ್. ಹೊಂದಾಣಿಕೆ ಮಾಡ್ಕೊಂಡು, ಹೊಂದಾಣಿಕೆನೂ ಅನ್ನಲ್ಲ, ಕಾಂಪ್ರಮೈಸ್ ಅನ್ನೋಕ್ಕೆ ಅನಿವಾರ್ಯ ಅದು ಕಾಂಪ್ರಮೈಸ್ ಅನ್ನೋದು. ಓಕೆ, ಸೊ ಆ ರೀತಿನ ಅವ್ರ ಜೀವನ ನಡೀತಾ ಐತಿ. ಭಾಳ ಜನರಿಗೆ ಅದನ್ನು ನಿಮ್ಮ ಮುಂದೆ ಅವ್ರು ಹೇಳ್ಕೊಂಡಿಲ್ಲ, ನನ್ನ ಜೀವನ ಹಿಂಗೈತಿ, ನನ್ನ ಜೀವನದೊಳಗೆ ಹಿಂಗೈತಿ, ಅಥವಾ ನಿಮ್ಮ ಜೊತೆಗೇನೂ ಹಂಗಿರ್ಬೋದು ಕೆಲವೊಂದು ವಿಷಯ ಒಳಗೆ. ಯಾರ್ಯಾರಿಗೆ ಕಿರಿಕಿರಿ ಆಗ್ತೈತಿ, ನನ್ನ ವ್ಯಕ್ತಿ ಹೇಳೋದ ಒಂದು, ಅವ್ರು ಮಾಡೋದ ಒಂದು, ನನ್ನ ಕಡೆ ಲಕ್ಷ್ಯ ಕೊಡಕತ್ತಿಲ್ಲ, ನನ್ನ ಜೊತೆ ಮಾತಾಡಕತ್ತಿಲ್ಲ, ಮೊದಲು ಭಾಳ ಚೆನ್ನಾಗಿದ್ವಿ ಈಗ ಚೆನ್ನಾಗಿಲ್ಲ, ಯಾಕೋ ನನ್ನ ವ್ಯಕ್ತಿ ಒಳಗೆ ಭಾಳ ಚೇಂಜಸ್ ಅನ್ನಿಸ್ತಂದ್ರೆ ಅವ್ರ ಜೀವನದೊಳಗೆ, ಅಂದ್ರೆ ಅವ್ರ ಜೀವನ ಒಳಗೆ ಅವ್ರ ಮನಸ್ಸೊಳಗೂ ಗೊಂದಲ ಇರ್ಬೋದು, ಅವ್ರ ಮನಸ್ಸೊಳಗೂ ಆ ಸಂಘರ್ಷಗಳು ನಡೀತಿರ್ಬೋದು. ಕೆಲವೊಂದು ಕ್ವಶನ್ಸಿಗೆ ಅಥವಾ ಕೆಲವೊಂದು ಸಿಚುವೇಶನ್ಗೆ ನಾ ಹೆಂಗೆ ಹ್ಯಾಂಡ್ಲ್ ಮಾಡಲಿ, ಇದನ್ನು ಹೆಂಗೆ ಮಾತಾಡಲಿ ಅನ್ನೋದು ಆಗಲ್ಲ. ಕೆಲವೊಬ್ರಿಗೆ ಅದನ್ನು ಅರ್ಥನೇ ಆಗಲ್ಲ, ನಾವೇನು ನಡೀತಾ ಇತ್ತು ನಮ್ಮ ಜೀವನದಾಗ ಅನ್ನೋದು ಅವರಿಗೆ. ಇದನ್ನು ಆ ರೀತಿಯಾದಂಥ ಇಲ್ಲಿ ಭಾಳ ಜನರಿಗೆ ನಡೀತಾ ಐತಿ. ಹೊಸದಾಗಿ ಒಂದು ನನ್ನ ಜೀವನ ಯಾಕೆ ಸ್ಟಾರ್ಟ್ ಮಾಡಬಾರ್ದು, ಅಂದರೆ ಹೊಸ ನನಗೆ ಜೀವನದಾಗ ಒಂದು ಆಶಾಕಿರಣ ಬರಲಪ್ಪ ಅಂತಲೇ ಭಾಳ ಜನರಿಗೆ ಕಾಯ್ತಿದ್ದಾರೆ ಇಲ್ಲಿ. ಬಟ್ ಅದನ್ನು ಭಾಳ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಿದ್ದಾರೆ ನಿಮ್ಮ ವ್ಯಕ್ತಿ. ಅದು ಹೇಳಿದ ನಿಮ್ಗೆ ಗೊತ್ತಾಗಂಗಿಲ್ಲ ಆ ವ್ಯಕ್ತಿ ಭಾಳ ಚೆನ್ನಾಗಿ, ಭಾಳ ಖುಷಿ ಅದಾರ. ಏನಂದೆ ಒಂದು ಇವ್ರು ಅವ್ರು ನೋಡಿದ್ಕೊಳ್ಳಿ ನಿಮ್ಗೆ ಅನಿಸ್ಬೋದು ಭಾಳ ಚೆನ್ನಾಗಿ, ಇವ್ರಿಗೇನು ಕಷ್ಟನೇ ಇಲ್ಲ, ಏನು ಜೀವನದಾಗ ಅಂದರೆ ದುಡ್ಡಿಂದು ಕಷ್ಟ ಇಲ್ಲ, ರಿಲೇಷನ್ಶಿಪ್ ಒಳಗೆ ಕಷ್ಟ ಇಲ್ಲ, ಮನೆ ಒಳಗೆ ಕಷ್ಟ ಇಲ್ಲ, ಫ್ರೆಂಡ್ಸು ಚೆನ್ನಾಗದಾರ, ಕರಿಯರು ಚೆನ್ನಾಗೈತಿ, ದುಡ್ಮಿನೂ ಚೆನ್ನಾಗೈತಿ, ಕೆಲಸದಾಗೂ ಚೆನ್ನಾಗದಾರ, ಅಂದ್ರೆ ಇರೋ ಪ್ಲೇಸು ಚೆನ್ನಾಗೈತಿ, ಭಾಳ ಆರಾಮ್ ಪ್ಲೇಫುಲ್ಲಾಗಿ ಖುಷಿಯಾಗಿ ಅದನ್ನು ಹಂಗೆ ಮೇಂಟೈನ್ ಮಾಡ್ತಾರೆ ನಿಮ್ಮ ವ್ಯಕ್ತಿಯಲ್ಲಿ. ಇದನ್ನೆಲ್ಲ ಅವರು ನಿಮ್ಗೆ ಹೇಳ್ಕೊಂಡಿಲ್ಲ ಭಾಳ ಜನರಿಗೆ. ಒಂದಿಲ್ಲ ಒಂದಿನ ಇದು ಸರಿ ಹೋಗಬಹುದು, ಅಥವಾ ನನ್ನ ಜೀವನಕ್ಕೆ ಮತ್ತೊಂದು ಆಶಾಕಿರಣ ಬರ್ಬೋದು ಅಂತ ಹೇಳ, ಕತ್ಲಾದ್ಮೇಲೆ ಬೆಳಕು ಬರ್ತೈತಿ ಅಂತ, ಅದನ್ನು ದೇ ಆರ್ ವೇಟಿಂಗ್ ಫಾರ್ ಇಟ್. ಭಾಳ ಅಂದರೆ ಅದ್ರ ವರ್ಕು ಮಾಡ್ತಿದಾರೆ ಇಲ್ಲಿ ಅವರು, ಅದನ್ನು ನನಗೆ ಸರಿ ಮಾಡ್ಕೋಬೇಕು, ಇದನ್ನು ಹೊರಗೆ ಬರಬೇಕು ಇದರಿಂದ ಅಂತಂದು ದೇ ಆರ್ ವರ್ಕಿಂಗ್, ಹಾರ್ಡ್ ವರ್ಕಿಂಗ್ ಮಾಡ್ತಿದ್ದಾರೆ ಅದ್ರ ಬಗ್ಗೆನೂ. ಹಾಗಾಗಿನೂ ಇಲ್ಲಿ ಭಾಳ ಜನರಿಗೆ ನಿಮ್ಮ ಕಡೆ ಅವ್ರು ಲಕ್ಷ್ಯ ಕೊಟ್ಟಿರ್ಲಿಕ್ಕಿಲ್ಲ, ನಿಮ್ಮ ಮಾತಾಡಲಿಕ್ಕಿಲ್ಲ, ಅಥವಾ ನಿಮ್ಮದು ಬಿಹೇವಿಯರ್ಸು ಚೇಂಜ್ ಆಗಿರ್ಬೋದು ನಿಮ್ಮ ವ್ಯಕ್ತಿ ಕಡೆಯಿಂದ. ನೋಡಿ, ಸೊ ಯಾಕೆ ಇಷ್ಟೆಲ್ಲ ಬಂತು ಏನಂತ ನೋಡೋಣಂತ. ಸೊ ಒರಾಕಲ್ಸಿಂದ ನೋಡೋಣ, ಹಿಡನ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್, ಒರಾಕಲ್ಸಿಂದ ಏನು ಬರ್ತೈತೆ ಅಂತ ನೋಡೋಣ. ಹಿಡನ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್. ಸಾಧ್ಯ ಆದರೆ ಅವರಿಗೆ ಸಾಥ್ ಕೊಡ್ರಿ, ಅರ್ಥ ಮಾಡ್ಕೊಳ್ರಿ ಅಷ್ಟೇ. ಇದ್ರಾಗ ನಾನು ವ್ಯೂವರ್ಸ್ ಮಾಡಬೇಕಾಗಿರೋದು ಏನು ಕೆಲಸ ಅಂದ್ರೆ, ನಿಮ್ಮ ವ್ಯಕ್ತಿಗೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗೈತಿ, ನಾವು ಇಲ್ರಿ ಅರ್ಥ ಮಾಡ್ಕೊತೀವ್ರಿ, ಯಾಕೋ ಈಗೀಗ ಹಿಂಗೆ ಮಾಡ್ತಿದ್ದಾರೆ ಅಂದರೆ ಸ್ವಲ್ಪ ನೀವು ವಿಚಾರ ಮಾಡಿರಿ, ಏನಾದರೂ ಯೋಚನೆ ಮಾಡ್ತಿದ್ದಾರೆ, ಅವ್ರಿಗೆ ಏನಾದ್ರು ಕಷ್ಟ ಆಯ್ತಾ ಜೀವನದಾಗ ಹೇಳ್ಕೊಳ್ಳಾರ್ದಂಥದ. ಸ್ವಲ್ಪ ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಕೇಳಿದರೆ ಹೇಳಲ್ಲ, ಸಹಾಯ ಮಾಡೋದಾದ್ರೆ ಒಂದು ಸಪೋರ್ಟಿವ್ ಸಿಸ್ಟಮ್ ಆಗಿರಿ ಸಹಾಯ ಅಂತಂದ್ರೆ. ಯಾಕಂದ್ರೆ ಇಲ್ಲಿ ಬ್ರೇಕ್ ಥ್ರೂ ಬಂದಾಗ ನಮ್ಮ ಜೀವನ ನೋಡೋ ದೃಷ್ಟಿನ ಚೇಂಜ್ ಮಾಡಿಬಿಡ್ತದೆ. ನಮ್ದು ಒಂದು ಕಂಫರ್ಟ್ ಝೋನ್ ಇರ್ತದೆ ನೋಡ್ರಿ ಯಾವಾಗಲೂ ಜೀವನದಾಗ, ಅದನ್ನು ಹೊಡಿತದ. ಕಂಫರ್ಟ್ ಝೋನ್ ಅಂದರೆ ನಾನು, ನನ್ನ ಮನೆ, ನನ್ನ ಗಂಡ, ನನ್ನ ಮಕ್ಕಳು, ನಾವು ಒಂದು ಬೆಚ್ಚಗೆ ಮನೆ, ನಮ್ದು ಆರಾಮ ಐತಪ್ಪ ಜೀವನ, ನಮಗೊಂದು ಖರ್ಚಿಗೆ ಬರೋಷ್ಟು, ನಮ್ಗೆ ಆರಾಮ್ ಸುಖವಾಗಿರೋಷ್ಟು ನಮಗೊಂದು ಪಗಾರ ಬರ್ತೈತಿ, ನಮ್ಮ ಮನೆ ಎಲ್ಲ ಸುಖ ಅನ್ಸತ್ತೆ. ಅದನ್ನು ಕೆಲವೊಂದು ಸಲ ದೇವ್ರು ನಿಮ್ಗೆ ಏನೋ ಜಾಸ್ತಿ ಕೊಡಬೇಕಾದ್ರೆ, ಏನೋ ಒಂದು ಪಾಠ ಕಲಿಬೇಕಾದ್ರೆ ಈ ಟೈಪಿಂದ ಒಂದು ಸಂಘರ್ಷ ಹಾಕ್ತಾನೆ ಜೀವನದಾಗ. ಅಂಥದ್ದು ಈಗ ನಡೆದತ್ತೆ ನಿಮ್ಮ ವ್ಯಕ್ತಿ ಜೀವನದಾಗ. ನೋಡಿರಿ ಯಾರ್ಯಾರ ವ್ಯಕ್ತಿ ಜೀವನ ನಡೆದತ್ತೆ.
ಕಮೆಂಟ್ ಮಾಡಿರಿ. ಸೊ ಬ್ರೇಕ್ ಥ್ರೂ ಏನೈತಲ್ಲ ಇದನ್ನು ಅವರು ಗ್ರೇಸ್ಫುಲಿ ಹ್ಯಾಂಡಲ್ ಮಾಡಲಿ, ಈಸಿಲಿ ಅವರು ಹ್ಯಾಂಡಲ್ ಮಾಡಲಿ ಅಂತ ನೀವು ಇಲ್ಲಿ ಕಮೆಂಟ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಬೋದು. ಅವರಿಗೆ ಜೀವನದಾಗ ಒಂದು ಹೊಸ ದಿಕ್ಕು ತೋರಿಸ್ಲಿ ದೇವರು, ನ್ಯೂ ವಿಷನ್ ಬರಲಿ, ಅದು ನಿಮ್ಮ ಜೀವನಕ್ಕೂ ಹೆಲ್ಪ್ ಆಗ್ತದೆ. ಸೊ ಹಿಡನ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್, ಭಾವನೆಗಳಿಂದ ಏನು ಮುಚ್ಚಿಟ್ರು ಬಚ್ಚಿಟ್ರು ನೋಡೋಣ. ಯುವರ್ ಲವ್ ಈಸ್ ಸೋ ಟ್ರೂ ಆ್ಯಂಡ್ ಪ್ಯೂರ್, ಐ ಡೋಂಟ್ ಡಿಸರ್ವ್ ಇಟ್. ಸೊ ಮೋಸ್ಟ್ಲಿ ಇಷ್ಟು ಕಷ್ಟ ಒಳಗೆ ಅವರಿಗೆ ನೀವು ಕೊಡೋ ಪ್ರೀತಿ ಭಾಳ ಪ್ಯೂರ್ ಐತಿ, ನೀವು ಕೊಡ್ತಿರೋದೊಂದು ಪ್ರೀತಿ ಲವ್, ಬಟ್ ನಾ ಅದನ್ನು ಡಿಸರ್ವ್ ಮಾಡ್ತೇನೆ ಇಲ್ಲ ಅಂತಲೇ ಅವ್ರಿಗೆ ಅನ್ನಿಸ್ತಾ ಇತ್ತು ನೋಡ್ರಿ. ಅಂದ್ರೆ ಅವರು ಡಿಸರ್ವ್ ಮಾಡ್ತಾರಲ್ಲ ಅಂತಂದು. ಹಂಗಾಗಿನೂ ಕೆಲವೊಬ್ರು ನಿಮ್ಮಿಂದ ದೂರ ಹೋಗೋಕ್ಕೂ ಟ್ರೈ ಮಾಡ್ತಿರ್ಬೋದು, ಅವಾಯ್ಡ್ ಮಾಡ್ತಿರ್ಬೋದು ನಿಮ್ಮನ್ನ. ಐ ಥಿಂಕ್ ಯು ಹ್ಯಾವ್ ಫರ್ಗಾಟನ್ ದ ಮೂಮೆಂಟ್ಸ್ ಸ್ಪೆಂಡ್ ಟುಗೆದರ್, ದಟ್ಸ್ ವೈ ಯು ಲೆಫ್ಟ್ ಮೀ. ನೀವು ಬಿಟ್ಟು ಹೋಗಿರಿ ನಾ, ಯಾಕಂದ್ರೆ ಅವ್ರ ಜೀವನದಾಗ ಇಷ್ಟೆಲ್ಲ ನಡೀತೈತಿ, ನೀವು ಅದನ್ನು ಮರ್ತು ಇವ್ರು ಯಾಕೋ ನನ್ನ ಕೇರ್ ಮಾಡೋಕತ್ತಿಲ್ಲ ಅಂದ್ಕೊಂಡು ನೀವನ್ನ ಬಿಟ್ಟು ಹೋಗಿರಿ. ಸೊ ನೀನ ನನ್ನ ಮರ್ತಿ ಅಂತ ಹೇಳ್ತದಾರೆ ನಿಮ್ಮ ವ್ಯಕ್ತಿ. ಐ ಡೋಂಟ್ ಫೀಲ್ ಕಂಫರ್ಟಬಲ್ ಟು ಶೇರ್ ಮೈ ಫೀಲಿಂಗ್ಸ್ ವಿತ್ ಯು, ಐ ಡೌಟ್ ಆರ್ ವಿ ಕಂಫರ್ಟಬಲ್. ಸೊ ಅವ್ರ ಫೀಲಿಂಗ್ಸನ್ನು ನಿಮ್ಮ ಮುಂದೆ ಹೇಳ್ಕೊಳಕ್ಕೆ ಅವರಿಗೆ ಕಂಫರ್ಟಬಲ್ ಆಗೋದಿಲ್ಲ, ಅವ್ರಿಗೆ ಫ್ರೀಯಾಗಿ ಫೀಲ್ ಮಾಡ್ಕೊಳಂಗಿಲ್ಲ. ಯಾಕಂದ್ರೆ ನಮಗೆ ಇಬ್ರಿಗೂ ಅಷ್ಟು ಸ್ಪೇಸ್ ಐತಾ, ಅಷ್ಟೊಂದು ಓಪನ್ ಆಗಿ ನಾವು ಮಾತಾಡಬಹುದಾ ಈ ರಿಲೇಷನ್ಶಿಪ್ ಒಳಗೆ ಅಂತ ಅವರಿಗೆ ಒಂದು ಕ್ವಶನ್ ಮಾರ್ಕ್ ಐತಿ ಇಲ್ಲಿ. ಹಾಗಾಗಿ ಇಲ್ಲಿ ಹೇಳ್ಕೊಳಕ್ಕೂ ಅವರು ಹಿಂದೆ ಮುಂದೆ ಮಾಡ್ತಿದ್ದಾರೆ ಇಲ್ಲಿ ಇಂಪಾರ್ಟೆಂಟ್ಲಿ. ಐ ಡೋಂಟ್ ವಾಂಟ್ ಟು ಹರ್ಟ್ ಯು ಎವರ್, ಸೊ ಮೂವಿಂಗ್ ಅವೇ ಫ್ರಮ್ ಯು. ಸಿ, ನಿಮ್ಮನ್ನು ಹರ್ಟ್ ಮಾಡೋಕೆ ಇಷ್ಟ ಇಲ್ಲ, ನಿಮಗೆ ನೋವು ಕೊಡೋಕೆ ಇಷ್ಟ ಇಲ್ಲ ಅವರಿಗೆ, ಹಾಗಾಗಿ ನಿನ್ನಿಂದ ದೂರ ಹೋಗ್ತದೀನಿ ಅಂತಲೇ ಹೇಳ್ತಿದ್ದಾರೆ. ದೂರ ಹೋಗ್ತದೀನಿ ಅಂದ್ರೆ ಲಿಟ್ರಲಿ ನಿಮ್ಮನ್ನು ಬಿಟ್ಟು ದೂರ ಹೋಗ್ತಾನೆ ಅಂತ ಆಗಿರ್ಬೋದು. ನಿಮ್ಮಿಂದ ಮಾತಾಡ್ಲಿಲ್ಲಂಗೆ ನಿನ್ನನ್ನು ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿರ್ತಾರಲ್ಲ, ಅವಾಗಿನಂಗಿರಲ್ಲ, ಜೊತೆಗೆ ಇರ್ತೀರಿ ಬಟ್ ಅವಾಗಿನಂಗೆ ಚೆನ್ನಾಗಿ ಒಂಥರ ಖುಷಿಯಾಗಿ ಮಾತಾಡ್ಕೊಂಡು ಹಂಗಿರಂಗಿಲ್ಲ. ಈಗ ಯಾಕೋ ಸ್ವಲ್ಪ ನಮ್ಮನ್ನ ಮಾತಾಡ್ಸಲ್ಲ, ನನ್ನ ಮಕ್ಕ ತಿರುಗಿಸ್ಕೊಂಡು ಹೋಗಾರ ಅಂತಿರ್ತಾರಲ್ಲ, ಇದನ್ನು ಮಾಡ್ತಿರ್ತಾರೆ. ಯಾರ್ಯಾರು ಮಾಡ್ತಾರೆ ನೋಡ್ರಿ. ಐ ಆಲ್ವೇಸ್ ರನ್ ಅವೇ ಫ್ರಮ್ ರೆಸ್ಪಾನ್ಸಿಬಿಲಿಟಿ, ಸೊ ಡೋಂಟ್ ಟೀಚ್ ಮಿ ದ್ಯಾಟ್. ರೆಸ್ಪಾನ್ಸಿಬಿಲಿಟಿಗಿಂದ ಅವರು ದೂರ ಓಡಿ ಹೋಗ್ತಾರಂತ. ನಾನು ಅಂದ್ರೆ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಏನೈತೆ ನೀವು ಅದನ್ನು ಹೇಳ್ಕೊಡ್ಬಾರ್ದು ಅಂತ ಅವ್ರು ಹೇಳ್ತಿದ್ದಾರೆ ಇಲ್ಲಿ. ಸೊ ದೇವರ ತಾವಾಗಿ ನಿನ್ನ ರೆಸ್ಪಾನ್ಸಿಬಿಲಿಟಿ ಏನೈತಿ ನೋಡು ಅಂತಂದು ಅವ್ರಿಗಿಲ್ಲ. ಈಗ ಅದೊಂದು ಪಾಠ ಕಲ್ಸೋಕ್ಕಾಗಿಯೇ ಇಂಥ ಸಂಘರ್ಷ ಬಂದಿರೋದು ಈಗ. ಸೊ ಇಲ್ಲಿ ಬಚ್ಚಿಟ್ಟ ಭಾವನೆ ಒಳಗೆ ಇದು ಜಸ್ಟ್ ಒಂದು ಸಿಂಪಲ್ ಇಲ್ಲ. ಇವತ್ತಿನ ರೀಡಿಂಗ್ ಭಾಳ ಡೀಪಾಗಿ ಒಂದು ಜೀವನದ ಪಾಠ, ಜೀವನದ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುವಂಥದ್ದು ಒಂದು ನಡೀತಾ ಐತಿ. ಇಲ್ಲಿ ಯಾರ್ಯಾರು ನೋಡ್ತಿದ್ದೀರಿ ಅವ್ರಿಗೆ. ಓಕೆ, ಸೊ ಲಾಸ್ಟ್ ಒಂದು ಕಾರ್ಡ್ ತೆಗೀನಿ. ಐ ನೋ ಮೈ ಮಿಸ್ಟೇಕ್ಸ್ ಬಟ್ ಸಾರಿ, ದಿಸ್ ಟೈಮ್ ಐ ವೋಂಟ್ ಆಕ್ಸೆಪ್ಟ್ ದೆಮ್ ಬಿಕಾಸ್ ಆಫ್ ಮೈ ಈಗೋ. ಓಕೆ, ಡನ್. ನನ್ನ ಅಹಂಕಾರ ಅಡ್ಡ ಬರ್ತೈತೆ ಅಂತ ಹೇಳ್ತಿದಾರೆ. ನಾನು ಮಿಸ್ಟೇಕ್ ಮಾಡೇನಿ, ತಪ್ಪು ಮಾಡೇನಿ, ಕೆಲವೊಂದು ವಿಷಯ ಒಳಗೆ ನಾನು ಮಾಡಬಾರ್ದಾಗಿತ್ತು, ಆದರೆ ಇಲ್ಲಿ ಇಲ್ಲದಲ್ಲ, ನಿಮ್ಮಿಂದ ದೂರ ಹೋಗ್ತದನಿ, ನನ್ನ ರೆಸ್ಪಾನ್ಸಿಬಿಲಿಟಿ ಹೇಳೋದ ಅವಶ್ಯಕತೆ ನನಗಿಲ್ಲ, ನನಗೆ ಗೊತ್ತು ನಾ ಏನು ಮಾಡಬಹುದು ಅಂತಂದು. ಅಹಂಕಾರ ಮತ್ತು ಸಿಟ್ಟು ಅನ್ನೋದೈತಲ್ಲ, ಈ ರಿಲೇಷನ್ಶಿಪ್ಪಿಗೆ ಹಾಳು ಮಾಡೈತೆ. ನಿಮ್ಮ ರಿಲೇಷನ್ಶಿಪ್ಪಿಗೆ ಒಪ್ಕೊಳಂಗಿಲ್ಲ ನಾನು ತಪ್ಪು ಮಾಡಿದ್ದೀನಿ ಈ ಸಲ, ಯಾಕಂದ್ರೆ ನನ್ನ ಅಹಂಕಾರ ನನಗೆ ಅಡ್ಡ ಬರ್ತೈತಿ. ಈಗೋ ಸ್ವಾಭಿಮಾನ ಅಲ್ಲ, ಸ್ವಾಭಿಮಾನ ಇದ್ರೆ ಬಂದು ಸಾರಿ ಕೇಳ್ಬಿಡ್ತಾರ. ನೋಡ್ರಿ ಯಾರ್ಯಾರ ಜೀವನದೊಳಗೆ ಹಿಂಗೆ ನಡ್ದೈತಿ, ಯಾವ್ಯಾವ ವ್ಯಕ್ತಿ ನಿಮ್ಗೆ ಹಂಗೆ ಅನ್ನಿಸ್ತಾರ ಕಮೆಂಟ್ ಮಾಡಿರಿ. ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಪಾಸಿಟಿವ್ ಆಗಿರೋದು ಒಂದು ಅಫರ್ಮೇಷನ್ ಹಾಕ್ರಿ. ಪರಿಸ್ಥಿತಿ ತಿಳ್ಕೊಂಡ್ರೆ ಬಟ್ ಅದಕ್ಕೆ ಸರಿ ಆಗುವಂಥದ್ದು. ನಿಮ್ಮ ರಿಲೇಷನ್ಶಿಪ್ ಸರಿ ಆಗ್ಬೇಕಂದ್ರೆ ಹೌದು ಮೇಡಮ್ ಅವ್ರೆಲ್ಲ ಹಂಗದಾರಿ, ಅವ್ರು ಹಂಗಾಗಲ್ರಿ ಹಿಂಗಾಗಲ್ರಿ ನೋ, ಅದು ಹಂಗೆ ಹಾಕ್ಕೊಂತ ಹೋಗತಿ. ಎಸ್ ಹಂಗೆ ಅದಾರ, ಎಸ್ ಇದು ಟ್ರೂ ಅಂತ ಹಾಕ್ರಿ. ಅಂದ್ರೆ ನಾವು ಹೇಳಿದ್ದು ಕರೆಕ್ಟ್ ಐತಿ, ಬಟ್ ನ್ಯೂ ವಿಷನ್ ಬರಲಿ, ಅವ್ರ ಬ್ರೇಕ್ ಥ್ರೂನ ಗ್ರೇಸ್ಫುಲಿ ಹ್ಯಾಂಡಲ್ ಮಾಡಲಿ. ಅಂದ್ರೆ ಒಂದು ನೀವು ಪಾಸಿಟಿವ್ ಆಗಿ ಅವ್ರಿಗೆ ಕೊಟ್ಟಂಗಾಯ್ತು, ಅವ್ರಿಗೆ ಅವು ಏನೈತಲ್ಲ ಕಷ್ಟಗಳು ಒಂದು ಸ್ವಲ್ಪ ಈಸಿಲಿ ಅವ್ರಿಗೆ ಸೊಲ್ಯೂಷನ್ ಸಿಗ್ತಾವೆ, ನೀವು ಸಮಾಧಾನ ಇರ್ತೀರಿ ಮತ್ತು ರಿಲೇಷನ್ಶಿಪ್ ಚೆನ್ನಾಗಿ ಆಗ್ಬೋದು. ಸೊ ಒರಾಕಲ್ ಕಾರ್ಡಿಂದ ಏನು ಬರ್ತೈತಿ? ಸೊ ಒಂದು ಬಂತು, ಗೈಡೆನ್ಸ್ ಏನು ಬರ್ತದೆ ನೋಡೋಣ. ಸಾಫ್ಟ್ ಕಾರ್ಡ್ಸ್ ಅದಾವೆ.
ಸ್ಟಾರ್ಟಿಂಗಿಗೆ ಬಂದಿದ್ದು ಲಾಸ್ಟಿಗೆ ನೋಡ್ತಾಳೆ. ಸೊ ಹೃದಯದ ಮಾತು ಅಥವಾ ಮನಸ್ಸಿನ ಮಾತು, ಮನಸ್ಸಿಗೆ ಸಂಬಂಧ ಅಂತ ಬಂದಾಗ ಅದು ತಪ್ಪು ಸರಿ ಅಂತ ಯಾವುದೂ ಇರಲ್ಲ. ಅಲ್ಲಿ ಓನ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇತ್ತಂದ್ರೆ ಎಷ್ಟು ನೀವು ಅರ್ಥ ಮಾಡ್ಕೊತೀರೋ ಒಬ್ರಿಗೊಬ್ರು, ಅಥವಾ ನಿಮ್ಮನ್ನು ನೀವು ಎಷ್ಟು ಅರ್ಥ ಮಾಡ್ಕೊತೀರೋ ಅದು ನಿಮ್ಮ ಪ್ರೀತಿ ಅನ್ನೋದು ಇನ್ನೂ ಬೆಳೀತಾ ಹೋಗ್ತತಿ ಅಂತ ಇಲ್ಲಿ ಹೇಳ್ತದ. ಸೊ ನೀವೇನು ಕ್ವಾಲಿಟಿ ನಾ ಈಗ ಹೇಳಿದ್ನಲ್ಲ, ಅದು ಏನು ಬಂದಿದ್ದಂದ್ರೆ, ನಾ ಈಗೇನು ಹೇಳಿದ್ನಲ್ಲ, ನೀವು ಅವ್ರಿಗೆ ಇಲ್ಲರಿ ಮೇಡಮ್ ಅವ್ರು ಹಂಗಾಗಲಿ ಹಿಂಗೆ ಹೆಂಗೆ ನೀವು ಪ್ರೊಜೆಕ್ಟ್ ಮಾಡ್ತಿರಲ್ಲ, ಕಮೆಂಟ್ ಒಳಗೆ ಏನು ಪ್ರೊಜೆಕ್ಟ್ ಮಾಡ್ತಿರಲ್ಲ ಅದನ್ನ ಅವ್ರು ಹಂಗಾಗಲಿ ನನಗೆ ಮೋಸವಾಗ ಅವ್ರಿಗೆ ಕರ್ಮ ಬರಲಿ. ಸೊ ನಿಮ್ಮ ಜೀವನಕ್ಕೆ ಅಂದ್ರೆ ನಿಮ್ಮ ರಿಲೇಷನ್ಶಿಪ್ ಇನ್ನೂ ಅದಕ್ಕೆ ಹಾಳಾಕೊಂತ ಹೋಗತ್ತೆ. ಕರ್ಮ ಅಲ್ಲಿ ಬಂದ್ರೆ ಇಲ್ಲೂ ಬರ್ತದಲ್ಲ, ಅಲ್ಲಿ ನೋವಾದ್ರೆ ಇಲ್ಲೂ ಆಕತ್ತಿಲ್ಲ ನಿಮಗೆ ಅಲ್ಲಿಂದ ಪ್ರೀತಿ ಬೇಕು, ಅಲ್ಲಿಂದ ಒಂದು ಅರ್ಥ ಮಾಡ್ಕೊಳೋದೊಂದು ಬುದ್ಧಿ ಬೇಕು ಆ ವ್ಯಕ್ತಿಗೆ ಅಂದಾಗ ನೀವು ಫಸ್ಟ್ ಅದನ್ನು ನಿಮ್ಮೊಳಗೆ ಎನರ್ಜಿ ಚೇಂಜ್ ಮಾಡ್ಕೋಬೇಕಲ್ಲ, ಅದನ್ನು ಇಲ್ಲಿ ಬಂದಿರೋದು ನಿಮಗೆ. ನೀವೇನು ಕೊಡ್ತಿದ್ದೀರಿ ಅನ್ನೋದು ಕಡೆ ನೀವು ಏನು ಪ್ರೊಜೆಕ್ಟ್ ಮಾಡ್ತಿದ್ದೀರಿ, ನೀವೇನು ಯೂನಿವರ್ಸಿಟಿಗೆ ಹಾಕ್ತಿದ್ದೀರಿ, ನೀವೇನು ಮಾತಾಡ್ತಿದ್ದೀರಿ, ಸೊ ಅದ್ರ ಕಡೆಗೆ ಲಕ್ಷ್ಯ ಇಡ್ರಿ. ಸ್ಯಾಕ್ರೆಡ್ ಇನ್ ಹಾನರ್ ಆ್ಯಂಡ್ ಟ್ರೆಜರ್ ಯುವರ್ ರಿಲೇಷನ್ಶಿಪ್. ನಿಮ್ಮ ರಿಲೇಷನ್ಶಿಪ್ನ ಒಂದು ಟ್ರೆಜರ್ ಹಂಗೆ ಕಾಪಾಡ್ಕೊಳ್ರಿ. ಟ್ರೆಜರ್ ಹಂಗೆ ಅವ್ರು ಇರಲಿ ಬಿಡಲಿ, ಒಂದು ಸಲ ನೀವು ಇಷ್ಟಪಟ್ಟಿರಿ ಆ ವ್ಯಕ್ತಿ, ನೀವು ಮತ್ತೆ ಇನ್ನೊಂದು ಸಲ ನೀವು ಹೇಟ್ ಮಾಡೋಕ್ಕಾಗಲ್ಲ. ಸೊ ಶಾಪ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಶಾಪ ವಿಲ್ ಕಮ್ ಬ್ಯಾಕ್. ಓಕೆ, ಸೊ ನಿಮ್ಮ ಒಂದು ರಿಲೇಷನ್ಶಿಪ್ನ ಅದನ್ನು ಒಂದು ಟ್ರೆಜರ್ ಹಂಗೆ, ನಮ್ಮ ಬಂಗಾರ ಸಾಮಾನು ಅಜ್ಜಿದಾದ್ರೇನು, ಅಮ್ಮಂದಾದ್ರೇನು, ತಾತಂದ್ರೇನು, ಮುತ್ತಾತನಾದ್ರೆ ಅದನ್ನ ಒಂದು ಬಂಗಾರ ಸಾಮಾನುಗಳು, ನಮ್ದು ಒಂದು ಆಸ್ತಿಗಳು ಅಂತಂದು ಎಷ್ಟು ಚಂದ ನಾವು ಟ್ರೆಜರ್ ಮಾಡಿರ್ತೀವಿ, ಹಂಗೆ ನಿಮ್ಮ ವ್ಯಕ್ತಿ ಜೊತೆಗೆ ನೀವು ಕಳೆದ ನಿಮ್ಮ ರಿಲೇಷನ್ಶಿಪ್ ಒಂದು ಒಳ್ಳೆ ರೀತಿಯಿಂದ ಅದಕ್ಕೊಂದು ಮರ್ಯಾದೆ ಕೊಡ್ರಿ, ಅದನ್ನು ಒಂದು ಕಾಪಾಡ್ಕೊಳ್ರಿ. ಮನಸ್ಸೊಳಗಿಟ್ಟು ಬಚ್ಚಿಟ್ಟು ಅದನ್ನ ಕಾಪಾಡ್ಕೋಬೇಕು ಟ್ರೆಜರ್ ಗತೆ. ಅದನ್ನು ಹೇಳ್ತಿದ್ದಾರೆ. ಇವತ್ತು ನಿಮ್ಮ ಜೊತೆಗಿದ್ರು ಎಲ್ಲ ಚೆನ್ನಾಗಿದ್ರು, ಅದು ಚೆನ್ನಾಗಿತ್ತು ಎಲ್ಲ ಓಕೆ, ದಟ್ ಪರ್ಸನ್ ಈಸ್ ವೆರಿ ಗುಡ್. ಇವತ್ತಿಲ್ಲ, ನಿಮ್ಮನ್ನು ಬಿಟ್ಟು ಹೋದ್ರು, ಏನೋ ಮಾಡಿದ್ರು ಅಂದ್ರೆ ನಿಮ್ದು ಏನೂ ತಪ್ಪಿದ್ದಿದ್ದಿಲ್ಲ, ಬರೀ ಅವ್ರದ್ದೇ ಇರ್ತತಿ. ಇವತ್ತು ಅವ್ರು ಕೆಟ್ಟವ್ರು ಆಗ್ಬಿಟ್ರೆ, ಮೋಸ ಮಾಡಿದ್ರು, ಅವ್ರಿಗೆ ಏನೋ ಬಿಟ್ಟು ಹೋದ್ರು, ಅದು ಅಲ್ಲ, ಹಂಗಿದ್ದಿರ್ಬೋದು, ಪರಿಸ್ಥಿತಿಗಳು ಇರ್ತಾವೆ. ಬಟ್ ಆದರೆ ಇಷ್ಟೆಲ್ಲ ಆಗಿದ್ಮೇಲೂ ಆ ವ್ಯಕ್ತಿ ಜೊತೆಗೆ ನೀವು ಒಂದಿಷ್ಟು ಕ್ಷಣಗಳನ್ನು, ಒಂದು ಇಂಪಾರ್ಟೆಂಟ್ ಖುಷಿಯಾಗಿರೋಂಥದ್ದು ನಿಮ್ಮ ಜೀವನದಾಗ ಅಂಥದ್ದೊಂದು ಕ್ಷಣಗಳನ್ನು ಕಳೆದಿರ್ತಿರಲ್ಲ, ಅದನ್ನು ಟ್ರೆಜರ್ ಮಾಡಿರಿ. ಯಾಕಂದ್ರೆ ಎಮೋಷನ್ಸ್ ಅದಾವಲ್ಲ ನಮ್ಮ ಜೀವನದಾಗ, ಭಾವನೆಗಳು ಅವು ಹೇರಾಪೇರ ಹಾಕಿರ್ತಾವೆ, ಅವು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಲೈಫ್. ಸೊ ಹಂಗೆ ಎಮೋಷನ್ಸ್ ಹೆಚ್ಚು ಕಮ್ಮಿ ಆದಾಗ ಏನೂ ಡಿಸಿಷನಿಗೆ ಬರಬೇಡ್ರಿ. ಕ್ಲಿಯರ್ ಒಳಗೆ ನೋಡಿಕೊಂಡು ಆಮೇಲೆ ನೀವು ಡಿಸಿಷನಿಗೆ ಬರ್ರಿ, ಏನೇ ಮಾತಾಡ್ರಿ ಅಂತ ನಿಮಗೆ ಹೇಳ್ತಿರೋದು. ದಿಸ್ ಈಸ್ ಅದು ತಾನಾಗಿ ಬಿದ್ದಿದ್ದು ಕಾಡಿದೆ ರೊಮ್ಯಾನ್ಸ್, ಕುಪಿಟ್ಸ್ ಆರೋ ಸ್ಟ್ರೈಕ್ಸ್. ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ನಿಮ್ಗೇನಾಯ್ತು, ಒಂದು ಪಾಸಿಟಿವ್ ಆಗಿ ನೀವು ಅದನ್ನು ಪ್ರೊಜೆಕ್ಟ್ ಮಾಡಾಕತ್ರಿ ನಿಮ್ಮ ರಿಲೇಷನ್ಶಿಪ್ ಅಂದ್ರೆ, ನಿಮ್ಮ ಒಂದು ರೊಮ್ಯಾನ್ಸ್ ಮತ್ತು ನಿಮ್ಮ ಜೀವನದಾಗಿಂದ ಅದೊಂದು ಮಾಧುರ್ಯತೆ, ಒಳ್ಳೆ ಕನ್ನಡ ಬಳಸಲ್ಲ, ರೊಮ್ಯಾನ್ಸ್, ಮಾಧುರತೆ, ಸುಮಧುರತೆ ನಿಮ್ಮ ಜೀವನದೊಳಗಿಂದ ಮತ್ತೆ ಸ್ಟಾರ್ಟ್ ಆಗ್ತತಿ. ಮನಸ್ಸೊಳಗೆ ಅದು ಮತ್ತು ಭಾವನೆಗಳು ಮತ್ತು ಹೇಳಕ್ಕೆ ಸ್ಟಾರ್ಟ್ ಆಗ್ತಾವೆ. ಸೊ ಟ್ರೈ ಮಾಡಿ ನೋಡಿರಿ ಒಂದ್ಸಲ. ಅಟ್ಲೀಸ್ಟ್ ಈಗ ನೋಡಿರಿ, ಕೆಲವೊಬ್ರು ಬಿಟ್ಟು ಹೋಗ್ಯಾರ್ರಿ, ನಮ್ಮ ಮುಗಿತ್ರಿ, ಅವ್ರು ನಮ್ಮ ಬಿಟ್ಟು ಹೋಗಿ ಮದುವೆ ಮಾಡ್ಕೊಂಡ್ರೆ ಮಕ್ಳು, ಓಕೆ ಡನ್. ಆದರೆ ಒಬ್ಬರ ಮೇಲೆ ಒಬ್ರು ದ್ವೇಷ ಇರಬಾರ್ದಲ್ಲ ನಿಮ್ಗೆ. ದಟ್ ಈಸ್ ಆಲ್ಸೋ ನಿಮ್ಮ ಜೀವನಕ್ಕೆ ಹಾಳು ಮಾಡ್ತದ. ಒಬ್ರ ಮ್ಯಾಗ ಒಬ್ರು ನೀವು ಅವ್ರನ್ನ ದ್ವೇಷ ಮಾಡ್ಕೊತಾನೆ ಹೋದ್ರಿ, ಸಿಟ್ಟು ಮಾಡ್ಕೊತಾನೆ ಹೋದ್ರಿ, ಅಸೂಯೆ ಮಾಡ್ಕೊತ ಹೋಗ್ರಿ, ನನಗೆ ಮಾಡಿ ಹೋದ್ರು ಅವ್ರಿಗೆ ಕರ್ಮ ಅನ್ಕೊಂತ ಹೋದ್ರೆ ನಿಮ್ಮ ಜೀವನ ಉದ್ಧಾರ ಆಗಂಗಿಲ್ಲ. ನಿಮ್ಮ ಜೀವನ ಇನ್ನೊಬ್ರು ಬಂದ್ರೆ ನೀವು ಖುಷಿನೇ ಇರಲ್ಲ. ಆಗಿದ್ದಾತಲ್ಲ, ಮುಗೀತು, ಅವರೆಲ್ಲದಾಗ ಖುಷಿ ಇರಲಿಪ್ಪ, ನಾನು ಖುಷಿ ಇದೀನಿ, ಬಟ್ ಐ ಡೋಂಟ್ ಹೇಟ್ ದಟ್ ಪರ್ಸನ್. ನಾನು ಅವ್ರಿಗೆ ಶಾಪ ಹಾಕೋಕ್ಕಾಗಲ್ಲ, ಯಾಕಂದ್ರೆ ನಾನು ಒಂದಿನ ಅವ್ರನ್ನ ಪ್ರೀತಿ ಮಾಡೇನಿ. ಸೊ ಇದನ್ನು ತಲೆಯಾಗಿ ಇಟ್ಕೋರಿ. ಇದನ್ನು ಹೇಳಿದ್ದೆ ಅಂದ್ರೆ ಒಬ್ರಿಗೊಬ್ರು ಒಳ್ಳೆ ಭಾವನೆಗಳನ್ನ ಇಟ್ಕೊಂಡು ನೀವು ಜೀವನ ಮಾಡ್ಬೋದು. ಅದು ನೀವು ಯಾವ ರಿಲೇಷನ್ಶಿಪ್ ಇರ್ಬೋದು. ಓಕೆ, ಸೊ ದಿಸ್ ಇಸ್ ಅ ರೀಡಿಂಗ್ ಫಾರ್ ಟುಡೇ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಅವೇಕನ್ ಟ್ಯಾರೋ ಸುತ್ನಿಕ. ಇದು ನಿಮಗಾಗಿ ಬರ್ತಿರೋದು ಡೈಲಿ ಕನ್ನಡ ಟ್ಯಾರೋ. ಇಲ್ಲಿ ನಿಮಗೆ ನೋಡಾಕತ್ತೀರಿ, ನಿಮ್ಮ ರಿಲೇಷನ್ಶಿಪ್ಪಿಗೆ ಇಲ್ಲಿ ಗೈಡೆನ್ಸ್ ಸಿಗ್ತಾ ಐತಿ. ಏಂಜಲ್ಸ್ ಕಡೆಯಿಂದ ಗೈಡೆನ್ಸ್ ಸಿಗ್ತಾ ಐತಿ, ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಸಿಗ್ತಾ ಐತಿ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಜೀವನ ಅಪ್ಗ್ರೇಡ್ ಮಾಡಿಕೊಂಡು ಖುಷಿಯಾಗಿರೋದನ್ನು ಪ್ರಾಕ್ಟೀಸ್ ಮಾಡಿರಿ. ಯಾಕಂದರೆ ಜೀವನ ಮಾಡೋದೀಗ ಆ್ಯಕ್ಚುಲಿ ಖುಷಿಯಾಗಿ ಪ್ರಾಕ್ಟೀಸ್ ಮಾಡಬೇಕಾಗೈತೆ ನಾವು, ಹಂಗೆ ಆಗ್ಬಿಟ್ಟದ ನಮ್ಮ ಜೀವನ ಎಲ್ಲ ಈಗ. ಓಕೆ, ಸೊ ಒಂದು ಇಂಟರ್ನ್ಯಾಷನಲ್ ಒಂದು ಕಂಪ್ನಿ ಒಳಗೆ ಬಿಸ್ನೆಸ್ ಅಪಾರ್ಚುನಿಟೀಸ್ ಐತಿ. ಯಾರ್ಯಾರಿಗೆ ಬೇಕಲ್ಲ ಅವ್ರು ಪ್ಲೀಸ್ ವಾಟ್ಸಪ್ಪಿಗೆ ಬರ್ರಿ, ಅಲ್ಲಿ ನಿಮ್ಗೆ ಎಲ್ಲ ಮಾಹಿತಿನ ಕೊಡಲಾಗುವುದು. ಓಕೆ, ಸೊ ಥ್ಯಾಂಕ್ ಯು.
ಎನರ್ಜಿ ಎಕ್ಸ್ಚೇಂಜ್ ಅಂತೂ ಮಾಡ್ಕೊತೀರಿ, ಕಮೆಂಟ್ ಮಾಡ್ತೀರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಭಾಳ ಜನ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ರಿ. ದಿನ ನೋಡ್ತೀರಿ ಬಟ್ ಮಾಡ್ಕೊಂಡಿಲ್ಲ. ಓಕೆ, ಸೊ ನಾಳೆ ಹೊಸ ರೀಡಿಂಗ್ ಒಂದಿಗೆ ನಿಮ್ಮನ್ನು ಬೆಟ್ ಆಗ್ತಾನೆ. ಅಲ್ಲಿವರೆಗೂ ಟೇಕ್ ಕೇರ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ. ಪ್ರಾಕ್ಟೀಸ್ ಬೀಯಿಂಗ್ ಹ್ಯಾಪಿ. ಖುಷಿ ಖುಷಿ ಆಗಿರೋಕ್ಕೆ ಪ್ರಾಕ್ಟೀಸ್ ಮಾಡಿರಿ ಇನ್ಮೇಲೆ. ಓಕೆ, ಥ್ಯಾಂಕ್ ಯು.